ಕಾರ್ತಿಕ ಮಾಸದಲ್ಲಿ ನೀವು ದೀಪಗಳನ್ನು ತಂದುಬಿಟ್ಟು ಡೈರೆಕ್ಟಾಗಿ ದೀಪನ ಹಚ್ತಾ ಇದ್ದೀರಾ. ಹಾಗಾದರೆ ಈ ಒಂದು ತಪ್ಪನ್ನು ಮಾಡಬೇಡಿ. ಇದ್ರ ಜೊತೆಗೆ ಇನ್ನೊಂದು ತಪ್ಪೇನೆಂದರೆ, ನಾವು ಕೂಡ ದೇವಸ್ಥಾನದಲ್ಲೆಲ್ಲ ನೋಡಿರ್ತೀವಿ. ಈಗ ಪೂಜೆ ಎಲ್ಲ ಆದಮೇಲೆ ಎಲೆ, ಅಡಿಕೆ, ಬಾಳೆಹಣ್ಣು ನಾವೇನು ಇಟ್ಟಿರ್ತೀವಲ್ವ, ಆ ಬಾಳೆಹಣ್ಣಿಗೆ ಊದ್ಗಡ್ಡಿನ ಬೆಳಗ್ಬಿಟ್ಟು ಆ ಬಾಳೆಹಣ್ಣಿಗೆ ಸಿಕ್ಸೋವಂಥದ್ದು. ಈ ಒಂದು ತಪ್ಪನ್ನು ಕೂಡ ನಾವು ಮಾಡಬಾರ್ದು. ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ 365 ಬತ್ತಿಯ ದೀಪಾರಾಧನೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕಾರ್ತಿಕ ಮಾಸದಲ್ಲಿ ಒಂದೇ ಒಂದು ದಿನ ಆದ್ರೂ ಈ ದೀಪಾರಾಧನೆ ಮಾಡಲೇಬೇಕು, ಅಥವಾ ಪ್ರತಿ ಸೋಮವಾರ ಕೂಡ ಮಾಡ್ಬೋದು. ನಿಮ್ಮ ಶಕ್ತಿಗೆ ಅನುಸಾರ ಒಂದೇ ಒಂದು ದಿನ ಆದರೂ ಮಾಡ್ಬೋದು. ಬನ್ನಿ ಇವಾಗ ಈ ದೀಪಾರಾಧನೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲು ನಾವು ಕೆಲವೊಂದು ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಅದೇನಪ್ಪ ಅಂದರೆ ದೀಪಗಳನ್ನು ನಾವು ಅಂಗಡಿಯಿಂದ ತರುವಾಗ ಯಾವಾಗಲೂ ಕೂಡ ಜೋಡಿ ದೀಪನೇ ತರಬೇಕು. ಇವಾಗ ನಾವು ಈ 365 ದೀಪ ಏನು ಹಚ್ಚುತ್ತೀವಿ ಅದು ಒಂದೇ ದೀಪ ಹಚ್ಚಿದ್ರೂ ಕೂಡ ನಾವು ಜೋಡಿ ದೀಪನೇ ಅಂಗಡಿಯಿಂದ ತರಬೇಕು. ಕೆಲವರೆಲ್ಲ ಜೋಡಿ ದೀಪಗಳನ್ನು ತೊಗೊಂಡ್ಬಿಟ್ಟು ಅದನ್ನೇ ಹಚ್ತಾರೆ, ಇನ್ನು ಕೆಲವರು ಒಂದೇ ದೀಪ ಹಚ್ತಾರೆ. ನಾನು ಕೂಡ ಅಷ್ಟೇ, ಪ್ರತಿ ವರ್ಷವೂ ಕೂಡ ಜೋಡಿ ದೀಪ ತೊಗೊಂಬರ್ತೀನಿ, ಆದರೆ ಹಚ್ಚೋವಾಗ ಒಂದು ದೀಪನ ಹಚ್ತೀನಿ. ನೀವು ಚಿಕ್ಕ ದೀಪನೇ ತಗೊಳ್ಳಿ ಅಥವಾ ದೊಡ್ಡ ದೀಪನೇ ತಗೊಳ್ಳಿ, ನೀವು ಅಂಗಡಿಯಿಂದ ತರುವಾಗ ಅಂದರೆ ಜೋಡಿ ದೀಪನೇ ತರಬೇಕು. ಅಂದರೆ 2 ದೀಪನೇ ತರಬೇಕು, ಒಂದೇ ಒಂದು ದೀಪ ಅಂದರೆ ಸಿಂಗಲ್ ದೀಪನ ತರಬಾರ್ದು. ನೀವು ನಾಳೆ ದೀಪ ಹಚ್ತೀರಾ ಅಂದರೆ ಇವತ್ತಿನ ದಿನನೇ ಮಣ್ಣಿನ ದೀಪನ ತೊಗೊಂಬನ್ನಿ, ಅಥವಾ 2 ದಿನ ಮುಂಚೆನೇ ಮಣ್ಣಿನ ದೀಪನ ತೊಗೊಂಬಂದ್ಬಿಟ್ಟು ಈ ರೀತಿ ಒಂದು ಚಿಕ್ಕ ಬಕೆಟ್ನಲ್ಲಿ ನೀರನ್ನು ತುಂಬಿಸ್ಬಿಟ್ಟು ಅದರೊಳಗಡೆ ಆ ಅಣತೆಯನ್ನು ಇದ್ರೊಳಗಡೆ ಹಾಕಬೇಕು. ರಾತ್ರಿ ಪೂರ್ತಿ ಈ ಮಣ್ಣಿನ ದೀಪ ಈ ನೀರಲ್ಲಿ ಚೆನ್ನಾಗಿ ನೆಂದಿರಬೇಕು. ಅದಾದಮೇಲೆ ನೀವು ಮಾರನೇ ದಿನ ದೀಪ ಹಚ್ಚೋದಕ್ಕೆ ಉಪಯೋಗಿಸ್ಕೋಬೋದು. ಇದು ಯಾಕೆ ಈ ರೀತಿ ಮಾಡಬೇಕು ಅಂದರೆ, ಅಂಗಡಿಯಿಂದ ತಂದ ದೀಪನ ನೀವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ದೀಪ ಹಚ್ಚಿದ್ರೆ, ಆಗ ನೀವು ಎಣ್ಣೆ ಹಾಕಿದ್ಮೇಲೆ ದೀಪ ಹಚ್ಚಿದಾದ್ಮೇಲೆ ಆ ಎಣ್ಣೆ ಏನಿರುತ್ತೆ ಆ ದೀಪ ಬೇಗನೆ ಹೀರ್ಕೊಳ್ಳುತ್ತೆ, ಅಂದರೆ ಕುಡ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ದೀಪ ಬೇಗ ಶಾಂತ ಆಗುತ್ತೆ. ಕಾರಣಕ್ಕೇ ನಾನು ನಿಮಗೆ ಹೇಳ್ತಾ ಇರೋದು, ಒಂದು ದಿನ ಅಥವಾ 2 ದಿನ ಮುಂಚೆನೆ ನೀವು ಈ ರೀತಿ ಮಣ್ಣಿನ ದೀಪ ತೊಗೊಂಬಂದ್ಬಿಟ್ಟು ಅವತ್ತಿನ ರಾತ್ರಿ ಈ ರೀತಿ ನೀರಲ್ಲಿ ನೆನೆಸಿಟ್ರೆ ಮಾರನೇ ದಿನ ನೀವು ಇದನ್ನು ಉಪಯೋಗಿಸ್ಕೋಬೋದು. ಈ ಥರ ಮಾಡಿ ನಾವು ತೊಗೊಂಡೋದ್ರೆ ಆ ದೀಪ ದೇವಸ್ಥಾನದಲ್ಲಿ ನಾವು ಹಚ್ಚಿದಾಗ ಅದು ತುಂಬ ಹೊತ್ತು ಉರಿಯುತ್ತೆ. ಅದಕ್ಕೋಸ್ಕರ ಯಾರು ಕೂಡ ಅಂಗಡಿಯಿಂದ ತರಬೇಕಾದ್ರೆ ಜೊತೆ ದೀಪನೇ ತೊಗೊಂಬನ್ನಿ, ಅಂದರೆ ಒಂಟಿ ದೀಪ ತರಬಾರ್ದು, ಜೊತೆ ದೀಪನೇ ತೊಗೊಂಬಂದ್ಬಿಟ್ಟು ಈ ರೀತಿ ನೀರಲ್ಲಿ ನೆನೆಸಿಟ್ಬಿಟ್ಟು ಮಾರನೇ ದಿನ ನೀವು ಎಷ್ಟು ದೀಪ ಹಚ್ತೀರೋ ಅದು ನಿಮಗೆ ಬಿಟ್ಟಿದ್ದು. 1 ದೀಪ ಆದರೂ ಸರಿ ಅಥವಾ 2 ದೀಪ ಆದರೂ ಸರಿ ಹಚ್ಬೋದು, ಏನೂ ತೊಂದರೆ ಇಲ್ಲ. ದೀಪ ಹಚ್ಚಿದಾದ್ಮೇಲೆ ಅದು ತುಂಬ ಹೊತ್ತು ಉರಿಯುತ್ತೆ, ಬೇಗ ಅದು ಶಾಂತ ಆಗೋದಿಲ್ಲ. ಈ ರೀತಿ ನಾವು ಹಚ್ಚುವಂಥ ಹಣತೆಯನ್ನು ಈ ರೀತಿ ನಾವು ರೆಡಿ ಮಾಡಿ ಇಟ್ಕೋಬೇಕು ಮುಂಚೆನೆ. ಇನ್ನು ರೆಡಿ ಇರುವಂಥ 365 ಬತ್ತಿ ಕೂಡ ಸಿಗುತ್ತೆ, ಆದರೆ ಇದರಲ್ಲಿ ಕರೆಕ್ಟಾಗಿ 365 ಬತ್ತಿ ಇರುತ್ತಾ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ 2 ಎಳೆ ಬತ್ತಿನ ಇಲ್ಲಿ ಫೋಲ್ಡ್ ಮಾಡಿರ್ತಾರೆ, ಆ ಲೆಕ್ಕದಲ್ಲಿ ನಾವು ತಗೊಂಡ್ರೆ 365 ಬತ್ತಿ ಲೆಕ್ಕ ಬರುತ್ತೆ. ಅಥವಾ ನೀವು ಮನೆಯಲ್ಲೂ ಕೂಡ ಈ ದೀಪಕ್ಕೆ ಪ್ರತಿದಿನ ಉಪಯೋಗಿಸುವಂಥ ದೀಪದ ಬತ್ತಿ ಅದನ್ನು ಕೂಡ 365 ಬತ್ತಿ ಲೆಕ್ಕ ಹಾಕ್ಕೊಂಡು ಕೂಡ ನೀವು ದೀಪ ಹಚ್ಬೋದು. ಅಥವಾ ಈ ರೀತಿ ಬತ್ತಿ ನೀವು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ, ಇದನ್ನು ಕೂಡ ತಗೋಬಹುದು. ಈ ಎಲೆಯ ಹೆಸರು ಬಂದು ಮುದುಕತ ಎಲೆ, ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ. ಈ ಎಲೆನ ತಗೋಬೇಕು. ಶಿವನಿಗೆ ಈ ರೀತಿ ಮುದುಕತ ಎಲೆ ಮೇಲೆ ದೀಪ ಹಚ್ಚೋದು ಕೂಡ ತುಂಬಾನೇ ಒಳ್ಳೆಯದು. ಇದರಲ್ಲಿ ನೈವೇದ್ಯಕ್ಕಿಡೋದು ಕೂಡ ತುಂಬಾನೇ ಶ್ರೇಷ್ಠ. ನಾನು ಕೂಡ ಕೆಲವು ಸಲ ಮನೆಯಲ್ಲಿ ದೇವರ ಕಾರ್ಯ ಮಾಡಿದಾಗ, ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಸತ್ಯನಾರಾಯಣ ಪೂಜೆ ಮಾಡಿಸಿದಾಗ ಈ ರೀತಿ ತರಿಸ್ಬಿಟ್ಟು ನಾನು ಕೂಡ ಇದರಲ್ಲಿ ನೈವೇದ್ಯಕ್ಕೆ, ಅಂದರೆ ದೇವರ ನೈವೇದ್ಯಕ್ಕೆ ಉಪಯೋಗಿಸ್ತೀನಿ. ಮುತುಕದ ಎಲೆ ಅಥವಾ ಇದು ಸಿಕ್ಕಿಲ್ಲ ಅಂದರೆ ನೀವು ಬಾಳೆ ಎಲೆ ಮೇಲೂ ಕೂಡ ನೀವು ಕಾರ್ತಿಕ ಮಾಸದ ಸೋಮವಾರದಲ್ಲಿ ದೀಪಾರಾಧನೆ ಮಾಡ್ಕೋಬಹುದು. ನಾವು ಈ ಮುತುಕದ ಎಲೆನ ತಂದ್ಬಿಟ್ಟು ಅದರಲ್ಲಿರುವ ಒಂದೊಂದೇ ಎಲೆನ ಬಿಡಿಸ್ಬಿಟ್ಟು ಕೂಡ ನಾವು ದೇವರಿಗೆ ನೈವೇದ್ಯ ಇಡ್ಬೋದು. ಇದು ಊಟದ ಎಲೆ ತರ ದೊಡ್ಡದಾಗಿ ರೌಂಡ್ ಆಗಿರುತ್ತೆ, ಈ ತರ ತಗೊಳ್ಳಿ. ಈ ಎಲೆನಲ್ಲಿ ನಾವು ದೀಪ ಹಚ್ಚಿದ್ರೆ ನಾವು ಕೈಯಲ್ಲಿ ಇದನ್ನ ಇಟ್ಕೊಂಡು ಆರತಿ ಮಾಡೋದಿಕ್ಕಾಗೋದಿಲ್ಲ. ದೇವಸ್ಥಾನದಲ್ಲಿ ಒಂದ್ ಕಡೆ ದೇವ್ರ ಮುಂದೆ ಇಟ್ಬಿಟ್ಟು, ಅಥವಾ ಅದಕ್ಕೆ ಅಂತ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡಿರ್ತಾರೆ, ಅಲ್ಲೂ ಕೂಡ ನಾವು ಇಟ್ಬಿಟ್ಟು ಪೂಜೆನ ಮಾಡ್ಕೋಬಹುದು. ಬನ್ನಿ ಇವಾಗ ಈ ದೀಪಾರಾಧನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ.
ಕಾರ್ತಿಕ ಮಾಸದಲ್ಲಿ ಯಾವುದೇ ಸೋಮವಾರ ಅಥವಾ ಶುಕ್ರವಾರ ಈ ದೀಪಾರಾಧನೆ ಮಾಡ್ಬೋದು. ಈ ದೀಪಾರಾಧನೆ ಮಾಡೋದಕ್ಕೆ ಈ ರೀತಿ ದೊಡ್ಡದು ದೀಪ ತಗೊಳ್ಳಿ. ಕೆಲವರು ಚಿಕ್ಕ ದೀಪದಲ್ಲೂ ಕೂಡ ಹಚ್ಚುತ್ತಾರೆ, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಆದರೆ 365 ಬತ್ತಿಯನ್ನು ಹಾಕ್ಬಿಟ್ಟು ದೀಪ ಹಚ್ಚೋದಾದ್ರೆ ಈ ರೀತಿ ನಾನು ಆಗ್ಲೇ ತೋರಿಸಿದಂಥ ಆ ದೊಡ್ಡ ದೀಪನೇ ತಗೋಬೇಕು. ಯಾವುದೇ ದೇವಸ್ಥಾನದಲ್ಲಿ ತಂದಿರುವಂಥ ತೀರ್ಥ ಅದನ್ನ ಇಟ್ಕೊಳ್ಳಿ. ಈ ತೀರ್ಥನ ನೀರಿನಲ್ಲಿ ಬೆರೆಸ್ಕೊಂಡು ಯಾವ ಜಾಗದಲ್ಲಿ ದೀಪ ಹಚ್ತೀರಾ ಅಲ್ಲಿ ಸ್ವಲ್ಪ ಪ್ರೋಕ್ಷಣೆ ಮಾಡಿಬಿಟ್ಟು ಅದಾದ್ಮೇಲೆ ಒಂದು ರಂಗೋಲಿಯನ್ನು ಹಾಕಬೇಕು. ರಂಗೋಲಿ ಹಾಕಿದಾದ್ಮೇಲೆ ಅರಿಶಿನ ಕುಂಕುಮ ಸ್ವಲ್ಪ ಹೂವನ್ನು ಹಾಕಬೇಕು. ಆಮೇಲೆ ಇದ್ರ ಮೇಲೆ ಮುದುಕದ ಎಲೆನ ಇಡಬೇಕು. ಈ ದೀಪ ಹಚ್ಚೋದಕ್ಕೆ ಯಾವ ಎಣ್ಣೆಯನ್ನು ಉಪಯೋಗಿಸ್ಕೋಬೋದು ಅಂತ ಅಂದರೆ ತುಪ್ಪ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಹೊಂಗೆ ಎಣ್ಣೆ ಅಥವಾ ಹಿಪ್ಪೆ ಎಣ್ಣೆ ಇದನ್ನು ಕೂಡ ಉಪಯೋಗಿಸ್ಕೋಬಹುದು. ನೀವೆಲ್ಲರೂ ಕೂಡ ಹೊಂಗೆ ಮರವನ್ನು ಕೇಳಿರ್ತೀರ. ಅದರಲ್ಲೂ ಆ ಕಾಯಿಯಿಂದ ಮಾಡಿರುವಂಥ ಎಣ್ಣೆ ಅದು ಕೂಡ ತುಂಬಾ ಶ್ರೇಷ್ಠವಾದದ್ದು ದೀಪ ಹಚ್ಚೋದಕ್ಕೆ. ಅದು ಒಳ್ಳೆಯ ಪರಿಮಳವನ್ನು ಕೂಡ ಕೊಡುತ್ತೆ. ಈ ಒಂದು ಎಣ್ಣೆ ಕೂಡ ತುಂಬಾನೇ ಕಾಸ್ಟ್ಲಿ ಆಗ್ಬೋದು ಅನ್ಸುತ್ತೆ. ಎಲ್ಲಾ ಕಡೆ ಸಿಗೋದಿಲ್ಲ, ಕೆಲವು ಕಡೆ ಮಾತ್ರ ಸಿಗೋದು. ಇಲ್ಲ ಅಂದ್ರೆ ಎಳ್ಳೆಣ್ಣೆ, ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಿಂದ ಕೂಡ ನೀವು ದೀಪವನ್ನ ಹಚ್ಕೋಬಹುದು. ದೀಪಕ್ಕೂ ಕೂಡ ನಾವು ಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ದೇವಸ್ಥಾನದಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ಎಲ್ಲಿ ದೀಪನ ಹಚ್ಚಬೇಕು ಅಂತ ಅಲ್ಲಿ ಜಾಗ ಮಾಡಿರ್ತಾರೆ. ಅಲ್ಲಿ ನೀವು ಕೂತ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ಟು ಚಿಕ್ಕದಾಗಿ ರಂಗೋಲಿಯಿಂದನೋ ಅಥವಾ ಅಕ್ಕಿ ಹಿಟ್ಟಿನಿಂದನೋ ನೀವು ರಂಗೋಲಿಯನ್ನು ಹಾಕ್ಬೋದು. ಅದ್ರ ಮೇಲೆ ನೀವು ತಗೊಂಡೋಗಿರುವಂಥ ಮುದುಕದ ಎಲೆನ ಹಾಕಬೇಕು. ನಿಮಗೆ ಮುದುಕದ ಎಲೆ ಸಿಕ್ಕಿಲ್ಲ ಅಂತ ಅಂದರೆ ಬಾಳೆ ಎಲೆ ಅಥವಾ ಅಡಿಕೆ ಪ್ಲೇಟನ್ನು ಕೂಡ ನೀವು ಇಟ್ಕೋಬಹುದು. ಆಮೇಲೆ 5 ಕಡೆ ಅರಿಶಿನ ಕುಂಕುಮವನ್ನು ಇಡಬೇಕು. ಅಂದರೆ 5 ಮೂಲೆನಲ್ಲೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಇಡಬೇಕು. ಅದಾದ್ಮೇಲೆ ಆ ಎಲೆಯ ಮಧ್ಯದಲ್ಲಿ ಅಕ್ಕಿಯನ್ನು ಹಾಕೋಬೇಕು. 1 ಇಡಿ 3 ಇಡಿ ಕೂಡ ಹಾಕೋಬಹುದು. ಆಮೇಲೆ ನಿಮ್ಮ ಉಂಗುರದ ಬೆರಳಿನಿಂದ ನೀವು ಓಂಕಾರವನ್ನು ಬರಿಬೇಕು. ಓಂಕಾರವನ್ನ ಬರೆದಾದ್ಮೇಲೆ ನೀವು ಏನು ಮಣ್ಣಿನ ದೀಪ ದೊಡ್ಡದು ತಗೊಂಡೋಗಿರ್ತೀರಲ್ವಾ ಅದನ್ನ ಇದರ ಮಧ್ಯದಲ್ಲಿ ಇಡಬೇಕು. ಸ್ಕ್ರೀನ್ ಮೇಲೂ ಕೂಡ ನಾನು ಹೋದ ವರ್ಷ ಮಾಡಿದಂಥ ದೀಪನೂ ಕೂಡ ನಾನು ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗ ಅಕ್ಕಿಯ ಮೇಲೆ ಮಣ್ಣಿನ ದೀಪವನ್ನ ಇಡಬೇಕು. ಮಣ್ಣಿನ ದೀಪವನ್ನು ಇಟ್ಟಿದ್ದಾದ್ಮೇಲೆ ನಾನು ಆಗಲೇ ಹೇಳ್ದಂಗೆ ಯಾವ ಎಣ್ಣೆಯಿಂದ ದೀಪ ಹಚ್ಕೋಬೋದು ಅಂತ ನಾನು ಹೇಳಿದ್ದೀನಿ. ಅಂತಹ ನಿಮ್ಮ ಶಕ್ತಿಗೆ ಅನುಸಾರ ನೀವು ಎಣ್ಣೆಯನ್ನು ಹಾಕೋಬೋದು. ಆದರೆ ಯಾವುದೇ ಕಾರಣಕ್ಕೂ ನೀವು ಎಣ್ಣೆಯನ್ನು ಅಣತೆ ಪೂರ್ತಿ ಅಂದರೆ ದೀಪದ ಪೂರ್ತಿಯಾಗಿ ಮೊದಲೇ ಸ್ಟಾರ್ಟಿಂಗ್ಗೆ ನೀವು ಎಣ್ಣೆಯನ್ನು ಪೂರ್ತಿ ಹಾಕೋದಕ್ಕೆ ಹೋಗಬೇಡಿ. ಮೊದಲು 1/4 ಭಾಗದಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಅದಾದಮೇಲೆ ಅದರೊಳಗಡೆ ಬತ್ತಿಯನ್ನು ಇಟ್ಟಿದ್ದಾದಮೇಲೆ ಇನ್ನೊಂದು ಸ್ವಲ್ಪ ಬತ್ತಿಯ ಮೇಲ್ಗಡೆ ನೀವು ಎಣ್ಣೆಯನ್ನು ಹಾಕ್ಕೊಳ್ಳಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ಮೊದಲೇ ಎಣ್ಣೆಯನ್ನು ಪೂರ್ತಿಯಾಗಿ ಹಾಕೊಂಡ್ಬಿಟ್ರೆ ಬತ್ತಿ ಇಡೋವಂಥ ಸಮಯದಲ್ಲಿ ಆ ಎಣ್ಣೆ ಎಲ್ಲ ಕೂಡ ಅಕ್ಕಿಯ ಮೇಲೆ ಬಿದ್ದುಬಿಟ್ಟು ಅದು ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಎಣ್ಣೆನ ಪೂರ್ತಿಯಾಗಿ ಮೊದಲೇ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಊದ್ಬತ್ತಿಯನ್ನು ಬೆಳಗ್ಬಿಟ್ಟು ಕೆಲವರು ದೇವಸ್ಥಾನದಲ್ಲಿ ಈ ಒಂದು ತಪ್ಪುಗಳನ್ನು ಕೂಡ ಮಾಡ್ತಾರೆ. ತುಂಬ ಜನ ಈ ದೀಪನ ಹಚ್ಬಿಟ್ಟು ಇದ್ರ ಮುಂದೆ ಎಲೆ, ಅಡಿಕೆ, ಬಾಳೆಹಣ್ಣು ಇಟ್ಟಿರ್ತಾರಲ್ಲ ಆ ಊದ್ಗಡ್ಡಿಯಿಂದ ಬೆಳಗ್ಬಿಟ್ಟು ಬಾಳೆಹಣ್ಣಿಗೆ ಸಿಗಿಸ್ತಾರೆ. ಈ ರೀತಿ ಮಾಡಬೇಡಿ. ಊದ್ಬತ್ತಿ ಹಿಂದೆಗಡೆ ಕಲರ್ ಹಾಕಿರ್ತಾರೆ, ಅದು ಕೂಡ ಕೆಮಿಕಲ್ಸ್ ಅಲ್ವಾ. ಮತ್ತು ಈ ಊದ್ಬತ್ತಿಗೂ ಕೂಡ ಪರಿಮಳ ಬರಲಿ ಅಂತ ಅದಕ್ಕೂ ಕೂಡ ಕೆಮಿಕಲ್ಸ್ ಇರುವಂಥ ಸೆಂಟನ್ನು ಉಪಯೋಗಿಸಿರ್ತಾರೆ. ಊದ್ಬತ್ತಿನ ಬೆಳಗಿದಾದ್ಮೇಲೆ ಬಾಳೆಹಣ್ಣಿಗೆ ದಯವಿಟ್ಟು ಅದನ್ನು ಸಿಗಿಸ್ಬೇಡಿ. ದೇವಸ್ಥಾನದಲ್ಲಿ ಊದ್ಬತ್ತಿ ಸಿಗಿಸೋದಕ್ಕೆ ಅಂತಲೇ ಒಂದು ಜಾಗ ಮಾಡಿರ್ತಾರೆ, ಅಲ್ಲಿ ನೀವು ಸಿಗಿಸ್ಬೋದು. ಬಾಳೆಹಣ್ಣಿಗೆ ಸಿಗಿಸೋದ್ರಿಂದ ಅದನ್ನು ಯಾರೂ ಕೂಡ ತಿನ್ನೋದಕ್ಕೆ ಆಗೋದಿಲ್ಲ. ಆ ಬಾಳೆಹಣ್ಣು ಚೆನ್ನಾಗಿದ್ರೆ ಆ ದೇವಸ್ಥಾನದಲ್ಲಿ ಯಾರಿಗಾದ್ರೂ ಪ್ರಸಾದವಾಗಿ ಆದ್ರೂ ಕೊಡ್ತಾರೆ, ಅಥವಾ ಅವರೇ ಅದನ್ನು ಉಪಯೋಗಿಸ್ಕೊಂಡು ಪ್ರಸಾದ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬರೋವಂಥವ್ರಿಗೆ ಹಂಚ್ತಾರೆ. ನೀವು ಈ ರೀತಿ ಊದ್ಬತ್ತಿನ ಅದರಲ್ಲಿ ಸಿಕ್ಸ್ಬಿಟ್ರೆ ಇದರಲ್ಲಿರುವಂಥ ಕೆಮಿಕಲ್ಸು ಬಾಳೆಹಣ್ಣಿಗೂ ಕೂಡ ಸೇರುತ್ತೆ. ಇದನ್ನು ಹಸುಗಳಿಗೂ ಕೂಡ ಕೊಡೋದಕ್ಕೆ ಆಗೋದಿಲ್ಲ, ಹಾಗೆ ಯಾರೂ ಕೂಡ ತಿನ್ನೋದಕ್ಕೂ ಆಗೋದಿಲ್ಲ. ಇದು ಕಸದ ಪಾಲಾಗುತ್ತೆ. ದೇವಸ್ಥಾನದಲ್ಲೇ ಅಂತ ಅಲ್ಲ, ಮನೆಯಲ್ಲೂ ಕೂಡ ಅಷ್ಟೇ ಇದೇ ರೀತಿ ಮಾಡ್ತಾರೆ. ಅರಳಿ ಮರದ ಹತ್ರ, ಅಶ್ವತ್ಥ ಕಟ್ಟೆ ಹತ್ರ, ನಾಗರಕಲ್ಲ ಹತ್ರ ಇದೇ ರೀತಿನೇ ಮಾಡುವಂಥದ್ದು. ದಯವಿಟ್ಟು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ.
ದೇವಸ್ಥಾನದಲ್ಲಿ ಒಂದು ಕಪ್ಪು ಅಥವಾ ಗ್ಲಾಸು ಏನೋ ಒಂದು ಇಟ್ಟಿರ್ತಾರೆ, ಅಥವಾ ಸ್ಟ್ಯಾಂಡ್ ಕೂಡ ಇಟ್ಟಿರ್ತಾರೆ. ಊದ್ಗಡ್ಡಿ ಸಿಗಿಸೋವಂಥ ಸ್ಟ್ಯಾಂಡ್ ಕೂಡ ಇರುತ್ತೆ. ಅಲ್ಲಿ ನೀವು ಹೋಗ್ಬಿಟ್ಟು ಸಿಗಿಸ್ಬೋದು. ಯಾವುದೇ ಕಾರಣಕ್ಕೂ ನಾವು ಎಲ್ಲಿ ದೀಪ ಹಚ್ಚಿರ್ತೀವೋ ಅಲ್ಲೇ ಊದ್ಬತ್ತಿ ಇರಬೇಕು ಅಂತ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಕೂಡ ದುಡ್ಡನ್ನು ಕೊಟ್ಬಿಟ್ಟು ನೀವು ಬಾಳೆಹಣ್ಣನ್ನು ತಂದಿರ್ತೀರ, ಅದು ಯಾರಿಗೂ ತಿನ್ನೋದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ ಅಂದಮೇಲೆ ಅದು ವೇಸ್ಟ್ ಅಲ್ವಾ. ಇವಾಗ ಈ ದೀಪನ ಹಚ್ಚುವಾಗ ಏನೆಲ್ಲ ತಯಾರಿ ಮಾಡ್ಕೊಂಡು ಹೋಗಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ. ಮುದುಕದ ಎಲೆ ಅಥವಾ ಬಾಳೆ ಎಲೆ ಇದೆರಡು ಸಿಕ್ಕಿಲ್ಲ ಅಂತ ಅಂದರೆ ಅಡಿಕೆ ಪ್ಲೇಟನ್ನು ತೊಗೊಂಡೋಗಿ. ಬನ್ನಿ ಇವಾಗ ಈ ದೀಪನ ಹಚ್ಚುವಾಗ ಏನೆಲ್ಲ ತಯಾರಿ ಮಾಡ್ಕೊಂಡು ಹೋಗಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ. ಮೊದಲು ಮುದುಕದ ಎಲೆ ಅಥವಾ ಬಾಳೆ ಎಲೆ ಇದೆರಡು ಸಿಕ್ಕಿಲ್ಲ ಅಂತ ಅಂದರೆ ಅಡಿಕೆ ಪ್ಲೇಟನ್ನು ತೊಗೊಂಡೋಗಿ. ಅಕ್ಕಿನ 3 ಇಡಿ ಅಥವಾ 1 ಇಡಿ ಅಕ್ಕಿನ ತೊಗೊಂಡೋಗಿ. ಒಂದು ದೊಡ್ಡದು ಮಣ್ಣಿನ ದೀಪನ ತೊಗೊಂಡೋಗ್ಬೇಕು. ಗಂಧ, ಅರಿಶಿನ, ಕುಂಕುಮ, ಹೂವು, ಬತ್ತಿ ಅಂದರೆ 365 ಬತ್ತಿ, ಮತ್ತು ತುಪ್ಪ ಅಥವಾ ಎಳ್ಳೆಣ್ಣೆ, ಇನ್ನು ಅಕ್ಕಿ ಹಿಟ್ಟು, ಒಂದು ಬಾಟ್ಲಲ್ಲಿ ನೀರನ್ನು ತೊಗೊಂಡೋಗ್ಬೇಕು. ನೀವು ಮನೆಯಿಂದ ಹೋಗಬೇಕಾದ್ರೇ ಎಲೆಯನ್ನು ತೊಳ್ಕೊಂಡೋಗಿ, ಮತ್ತು ದೀಪನೂ ಕೂಡ ಅಷ್ಟೇ ನಾನು ತೋರಿಸ್ದಂಗೆ ನೀವು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದು ಬೆಲ್ಲದ ಅಚ್ಚು, ಊದ್ಬತ್ತಿ, ಮತ್ತು ಸಾಂಬ್ರಾಣಿ ಬತ್ತಿ, ಬಿಲ್ಪತ್ರೆ, ಎಲೆ, ಅಡಿಕೆ, ಬಾಳೆಹಣ್ಣು. ಬಾಳೆಹಣ್ಣಿಟ್ಟರೆ 2 ಬಾಳೆಹಣ್ಣು ಇಡಬೇಕು, ಅಥವಾ ನೀವು ತೆಂಗಿನಕಾಯಿ ಒಂದೇ ಒಂದು ತೆಂಗಿನಕಾಯಿ ಕೂಡ ಇಡ್ಬೋದು. ಆಮೇಲೆ ಒಂದು ಬೆಂಕಿ ಪೊಟ್ಟಣ, ಒಂದು ಕೈ ಒರೆಸ್ಕೊಳ್ಳೋದಕ್ಕೆ ಒಂದು ಬಟ್ಟೆ ಅಥವಾ ಕರ್ಚೀಫ್ ತೊಗೊಂಡೋಗಿ. ದೇವಸ್ಥಾನದಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ಎಲ್ಲಿ ದೀಪನ ಹಚ್ಚಬೇಕು ಅಂತ ಅಲ್ಲಿ ಜಾಗ ಮಾಡಿರ್ತಾರೋ ಅಲ್ಲಿ ನೀವು ಕುತ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಚಿಕ್ಕದಾಗಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಅದ್ರ ಮೇಲೆ ನೀವು ತಗೊಂಡೋಗಿರುವಂಥ ಮುದುಕದ ಎಲೆನ ಹಾಕಬೇಕು. ಬಾಳೆ ಎಲೆ ಅಥವಾ ಮುದುಕದ ಎಲೆ ಅಥವಾ ಅಡಿಕೆ ಪ್ಲೇಟು ಈ ಥರ ಅಲ್ಲಿ ನೀವು ರಂಗೋಲಿ ಮೇಲೆ ಇಟ್ಬಿಟ್ಟು 5 ಕಡೆ ಅರಿಶಿನ ಕುಂಕುಮವನ್ನು ಇಡಬೇಕು. 5 ಮೂಲೆನಲ್ಲೂ ಇಡಬೇಕು. ಆಮೇಲೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಓಂಕಾರವನ್ನು ನಿಮ್ಮ ಉಂಗುರದ ಬೆರಳಿನಿಂದ ಬರಿಬೇಕು. ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಬಿಲ್ಪತ್ರೆಯನ್ನು ಇಟ್ಬಿಟ್ಟು ನೀವು ಮಣ್ಣಿನ ದೀಪವನ್ನು ಇಡಬೇಕು. ಆ ದೀಪಕ್ಕೂ ಕೂಡ ನೀವು ಗಂಧ ಅರಿಶಿನ ಕುಂಕುಮವನ್ನು ಇಡಬೇಕು. ಅದರೊಳಗಡೆ ಎಳ್ಳೆಣ್ಣೆ ಹಾಕ್ಬಿಟ್ಟು ಅದರಲ್ಲಿ 365 ಬತ್ತಿನ ಇಡಬೇಕು. ಇದೆಲ್ಲ ಸಿದ್ಧತೆ ಮಾಡ್ಕೊಳ್ಳುವಂಥ ಸಮಯದಲ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ನೀವು ಮನಸ್ಸಿನಲ್ಲೇ ಜಪ ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ಶಿವನ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ. ಈ ರೀತಿ ನೀವು ಸಿದ್ಧತೆ ಮಾಡ್ಕೊಳ್ಳುವಂಥ ಸಮಯದಲ್ಲೂ ಕೂಡ ನೀವು ಓಂ ನಮಃ ಶಿವಾಯ ಅಂತ ಹೇಳ್ತಾನೆ ಇರಬೇಕು ಮನಸ್ಸಿನಲ್ಲಿ. ಮತ್ತು ಏನೇನೋ ಬೇರೆ ಯೋಚನೆ ಇಟ್ಕೊಂಡು ನೆನೆಸ್ಕೊಂಡು ಯಾರ ಬಗ್ಗೆನೋ ಮಾತಾಡಿಕೊಂಡು ಮನಸ್ಸಿನಲ್ಲಿ ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ನಮ್ಮ ಮನಸ್ಸು ಹಾಗೆ ಅಲ್ವಾ, ಯಾವಾಗಲೂ ಚಂಚಲವಾಗೇ ಇರುತ್ತೆ, ಬೇಡದೇ ಇರೋವಂಥ ವಿಚಾರಗಳನ್ನೇ ಯೋಚನೆ ಮಾಡ್ತಾನೆ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಅಥವಾ ಶಿವನ ಗಾಯತ್ರಿ ಮಂತ್ರ ಯಾವುದಾದ್ರೂ ಪರವಾಗಿಲ್ಲ, ನಿಮಗೆ ಗೊತ್ತಿರುವಂಥ ಶಿವನ ಹಾಡುಗಳು ಸ್ತೋತ್ರಗಳು ಅದನ್ನು ಹೇಳ್ಕೊಂಡು ನೀವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಈ ದೀಪದ ಮುಂದೆ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ₹1 ದಕ್ಷಿಣೆಯನ್ನು ಇಡಲೇಬೇಕು. ಇದಂತೂ ಮರಿಲೇಬೇಡಿ. ಒಂದು ಬೆಲ್ಲದ ಅಚ್ಚು ಇಡಬೇಕು. ಆಮೇಲೆ ತೆಂಗಿನಕಾಯಿನ ಇಡಬೇಕು. ಆನಂತರ ನೀವು ದೀಪ ಹಚ್ಚಬೇಕು. ನಿಮ್ಮ ಮನೆ ದೇವ್ರನ್ನ ಶಿವ ಪಾರ್ವತಿಯರನ್ನ ಸ್ಮರಣೆ ಮಾಡ್ತಾ ದೀಪ ಹಚ್ಚಿ. ದೀಪನೂ ಕೂಡ ಅಷ್ಟೇ 2 ಊದ್ಬತ್ತಿನ ತೊಗೊಂಡ್ಬಿಟ್ಟು ಆ ಊದ್ಬತ್ತಿಗೆ ಅರಿಶಿನ ಕುಂಕುಮ ಒಂದು ಬಿಡಿ ಹೂನ ಇಟ್ಕೊಂಡು ನೀವು ದೀಪ ಹಚ್ಚಬೇಕು. ಆಮೇಲೆ 5 ನಿಮಿಷ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಹೇಳ್ಕೊಳ್ಳಿ. ಯಾವುದೇ ಶಿವನ ದೇವಸ್ಥಾನದಲ್ಲೇ ಆಗಿರ್ಬೋದು, ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ, ಗಣಪತಿ ದೇವಸ್ಥಾನದಲ್ಲಿ, ಮತ್ತು ಆಂಜನೇಯ ದೇವಸ್ಥಾನದಲ್ಲಿ ಅಂದರೆ ಕೃಷ್ಣ, ನರಸಿಂಹಸ್ವಾಮಿ, ಲಕ್ಷ್ಮೀ ನಾರಾಯಣ, ವೆಂಕಟೇಶ್ವರ, ಹೀಗೆ ಯಾವ ದೇವಸ್ಥಾನದಲ್ಲಾದರೂ ಬೇಕಾದರೂ ನೀವು ಈ 365 ಬತ್ತಿಯ ದೀಪಾರಾಧನೆಯನ್ನು ಮಾಡ್ಬೋದು. ನೀವು ಇರೋವಂಥ ಕಡೆ ನಿಮಗೆ ಯಾವ ದೇವಸ್ಥಾನ ಹತ್ತಿರದಲ್ಲಿದೆ ಅಲ್ಲಿ ನೀವು ಈ ದೀಪಾರಾಧನೆ ಮಾಡ್ಬೋದು. ಆದಷ್ಟು ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಬೆಳಗ್ಗೆ ಕೂಡ ಮಾಡ್ಕೋಬೋದು. ಇನ್ನು ಯಾವ್ಯಾವ ದಿನ ಮಾಡ್ಕೋಬೋದು ಅಂತ ಅಂದರೆ ಕಾರ್ತಿಕ ಸೋಮವಾರ, ಕಾರ್ತಿಕ ಹುಣ್ಣಿಮೆ ದಿನ, ಶುಕ್ರವಾರ ಮಾಡ್ಬೋದು. ನವೆಂಬರ್ 5ನೇ ತಾರೀಕು ಕಾರ್ತಿಕ ಹುಣ್ಣಿಮೆ ಇರುತ್ತೆ. ಈ ದಿನ ಕೂಡ ಮಾಡ್ಬೋದು. ತುಂಬ ಶ್ರೇಷ್ಠವಾದ ದಿನ.
ಇನ್ನು ಕೃತಿಕಾ ನಕ್ಷತ್ರ ದಿನ ಇದು ಕೂಡ ಶುಕ್ರವಾರ ಇದೆ, ತುಂಬಾ ಶ್ರೇಷ್ಠವಾದದ್ದು. ನಿಮ್ಮ ಮಂತ್ಲಿ ಪ್ರಾಬ್ಲಮ್ ನೋಡಿಕೊಂಡು ನೀವು ಈ ದೀಪಾರಾಧನೆ ಮಾಡ್ಕೋಬೋದು. ಇನ್ನು ಗರ್ಭಿಣಿ ಸ್ತ್ರೀಯರು ಕೂಡ ಮಾಡ್ಬೋದು. ನಿಮ್ಮ ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ಈ ದೀಪನ ಹಚ್ಬೋದು. ಒಂದು 5 ತಿಂಗಳು ಅಥವಾ 6 ತಿಂಗಳು ಒಳಗಾಗಿದ್ರೆ ಕೂತ್ಕೊಂಡು ನೀವು ಈ ದೀಪಾರಾಧನೆ ಮಾಡ್ಕೋಬೋದು. ಜಾಸ್ತಿ ಹೊತ್ತು ಕೂತ್ಕೊಂಡು ಮಾಡೋದಕ್ಕಾಗಲ್ಲ ಅನ್ನೋರು ಮಾಡದೇ ಇದ್ರೆ ನಡೆಯುತ್ತೆ. ನೀವು ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಆ ದೀಪ ಹಚ್ಚಿರ್ತಾರಲ್ಲ ಅದನ್ನ ತುಂಬ ನೋಡ್ಕೊಂಡು ಬಂದ್ರು ಕೂಡ ಸಾಕು. ಆಗಿಲ್ಲ ಅಂದ್ರೆ ತುಂಬಾ ತೊಂದರೆ ತಗೊಂಡು ಮಾಡೋದಕ್ಕೆಲ್ಲ ಹೋಗ್ಬೇಡಿ. ಇದನ್ನ ನಾನು ಗರ್ಭಿಣಿ ಸ್ತ್ರೀಯರಿಗೆ ಹೇಳ್ತಾ ಇರೋದು. ನೀವು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಮೊದಲು ದೇವರ ದರ್ಶನ ಮಾಡಿ, ಆಮೇಲೆ ನೀವು ಮಂಗಳಾರತಿ ತೀರ್ಥ ತಗೊಂಡಾದ್ಮೇಲೆ ನೀವು ದೀಪ ಹಚ್ಬೇಕು. ಇದು ಯಾಕೆ ಅಂತ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ. ಅಲ್ಲಿ ನಾನು ಈ ಪಾಠವನ್ನು ಕಲ್ತಿದ್ದು. ನನಗೂ ಕೂಡ ಗೊತ್ತಿರಲಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡಿದ ಮೇಲೆ ನಾನು ಕೂಡ ತಿಳ್ಕೊಂಡೆ. ನಾವು ದೇವರ ಹತ್ರ ಹೇಳ್ಕೋಬೇಕು, ಮೊದಲು ನಾನು ಈ ದಿನ ಅಂದರೆ ಸೋಮವಾರ, ಕಾರ್ತಿಕ ಸೋಮವಾರ ದಿನ ದೀಪ ಹಚ್ಚೋದಕ್ಕೆ ಬಂದಿದ್ದೀನಿ. ನನ್ನ ಈ ಒಂದು ಚಿಕ್ಕ ಸೇವೆನ ಸ್ವೀಕರಿಸಪ್ಪ, ಈ ಸೇವೆ ಮಾಡೋದಕ್ಕೆ ಅನುಮತಿ ಕೊಡಪ್ಪ ಅಂತ ಕೇಳಿ ಆಮೇಲೆ ನಾವು ದೇವರ ದರ್ಶನ ಮಾಡಿಬಿಟ್ಟು ದೀಪನ ಹಚ್ಚಬೇಕು. ದೀಪ ಹಚ್ಚಿದಾದ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಅದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಬರಬೇಕು. ಅಕ್ಕಿ, ಬೆಲ್ಲ, ದೀಪ, ಬಾಳೆಹಣ್ಣು, ತೆಂಗಿನಕಾಯಿ, ನೀವೇನು ತೊಗೊಂಡೋಗಿರ್ತಿರಲ್ಲ ದೀಪ ಹಚ್ಚೋದಕ್ಕೆ ಅದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಬನ್ನಿ. 3 ಪ್ರದಕ್ಷಿಣೆ ಹಾಕ್ಕೊಂಡು ಆಮೇಲೆ ನೀವು ಬರ್ಬೋದು. ಕೆಲವರು ಅಕ್ಕಿ ಬೆಲ್ಲನ ತಗೊಂಡು ಉಪಯೋಗಿಸ್ಕೊಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ದೀಪನ ಮನೆಯಲ್ಲಿ ಹಚ್ಚೋಂಗಿಲ್ಲ. 365 ಬತ್ತಿ ದೀಪನ ಮನೆಯಲ್ಲಿ ಹಚ್ಚಬೇಡಿ. ದೇವಸ್ಥಾನದಲ್ಲೇ ಹಚ್ಬೇಕು. ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ ಅನ್ನೋರು ಬರೀ ಮಣ್ಣಿನ ದೀಪನ ಸಿಂಪಲ್ ಆಗಿ ಹಚ್ಬೋದು. ಅಥವಾ ಬೆಟ್ಟದ ನೆಲ್ಲಿಕಾಯಿ ದೀಪ ಕೂಡ ಹಚ್ಬೋದು. ಮನೆಯಲ್ಲಿ 365 ಬತ್ತಿ ದೀಪನ ಹಚ್ಚಬೇಡಿ. ಏಕೆಂದರೆ ಈ ದೀಪ ಬೆಳಗ್ಗೆ ಹಚ್ಚಿದ್ರೆ ಸಂಜೆ ತನಕ ಉರಿಯುತ್ತಿರುತ್ತೆ. ಕೆಲವು ಸಲ ನಾಳೆ ಬೆಳಗ್ಗೆ ಕೂಡ ಉರಿತಾ ಇರುತ್ತೆ. ಮತ್ತು ಸಂಜೆ ಹಚ್ಚಿರೋ ದೀಪ ಮಾರನೇ ದಿನ ಬೆಳಗ್ಗೆವರೆಗೂ ಉರಿತಾನೆ ಇರುತ್ತೆ. ಮತ್ತು ಇದರಲ್ಲಿ ದಪ್ಪ ಬತ್ತಿ ಹಾಕಿರೋದ್ರಿಂದ ಅದ್ರ ಜ್ವಾಲೆ ಕೂಡ ಜೋರಾಗಿರುತ್ತೆ. ದೀಪ ಉರಿತಾ ಆ ಜ್ವಾಲೆ ಕೂಡ ಜೋರಾಗಿರುತ್ತೆ. ಕೊನೆಯಲ್ಲಿ ಇದೇ ಬತ್ತಿಯೆಲ್ಲ ಅಂಟ್ಕೊಂಡ್ಬಿಟ್ಟು ಆ ದೀಪ ಕಪ್ಪಾಗ್ಬಿಡುತ್ತೆ. ನೀವು ದೇವಸ್ಥಾನದಲ್ಲೆಲ್ಲ ನೋಡಿರ್ತೀರ. ಈ ಥರ ಎಲ್ಲ ಮನೆಯಲ್ಲಿ ಆಗಬಾರ್ದು. ನಾವು ದೋಷ ನಿವಾರಣೆಗೆ ಅಂತ ಮಾಡೋ ದೀಪಾರಾಧನೆಗಳನ್ನು ದೇವಸ್ಥಾನದಲ್ಲೇ ಹಚ್ಚಬೇಕು. ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗೋದಕ್ಕೋಸ್ಕರ ಅಂಥ ದೀಪಗಳನ್ನು ಮಾತ್ರ ನಾವು ದೀಪನ ಹಚ್ಚಬೇಕು. ಅಂದರೆ ಬೆಲ್ಲದ ದೀಪ, ಬೆಟ್ಟದ ನೆಲ್ಲಿಕಾಯಿ ದೀಪ, ತಂಬಿಟ್ಟಿನ ದೀಪ, ಈ ಥರ ಕೆಲವೊಂದು ದೀಪಗಳನ್ನು ದೇವಸ್ಥಾನದಲ್ಲಿ ಮತ್ತು ಮನೆಯಲ್ಲೂ ಕೂಡ ಹಚ್ಬೋದು. ಅದೇ ನಿಂಬೆ ಹಣ್ಣಿನ ದೀಪ, ಕುಂಬಳಕಾಯಿ ದೀಪ ಇದೆಲ್ಲ ಕೂಡ ದೇವಸ್ಥಾನದಲ್ಲೇ ಹಚ್ಚಬೇಕು. ಹಾಗೆ ಇದ್ರ ಜೊತೆಗೆ ಈ 365 ಬತ್ತಿಯ ದೀಪ ಕೂಡ ಅಷ್ಟೇನೆ. ಅದಕ್ಕೋಸ್ಕರ ಈ ಒಂದು ದೀಪ ಮಾತ್ರ ದೇವಸ್ಥಾನದಲ್ಲೇ ಹಚ್ಚಬೇಕು. ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನದಲ್ಲಿ ನೀವು ಈ ದೀಪವನ್ನು ಹಚ್ಕೋಬಹುದು. ಇದಿಷ್ಟು ಕೂಡ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ 365 ಬತ್ತಿಯ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ದೀಪನ ಯಾಕೆ ಹಚ್ಚಬೇಕು ಅಂತ ಅಂದರೆ, ಇವಾಗ ಒಂದು ವರ್ಷದಲ್ಲಿ ನಾನಾ ಕಾರಣಗಳಿಂದ ಮನೆಗಳಲ್ಲಿ ನಾವು ದೀಪ ಅಂಟಿಸೋದಕ್ಕೆ ಆಗಿರೋದಿಲ್ಲ. ಅಂದರೆ ತಪ್ಪಿಸ್ಕೊಂಡಿರ್ತೀವಿ. ಮಂತ್ಲಿ ಪ್ರಾಬ್ಲಮ್ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ ಇರ್ಬೋದು. ಈ ಥರ ಯಾವುದೋ ಒಂದು ಫಂಕ್ಷನ್ಸ್ ಇರುತ್ತೆ, ಅದಕ್ಕೆ ಊರಿಗೆ ಹೋಗಿರ್ತೀವಿ, ಇಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿರ್ತೀವಿ. ಈ ರೀತಿ ಕಾರಣಾಂತರಗಳಿಂದ ಮನೆಯಲ್ಲಿ ನಾವು ದೀಪ ಹಚ್ಚೋದಕ್ಕೆ ಆಗಿರೋದಿಲ್ಲ. ಇದರಿಂದ ಬರುವಂಥ ದೋಷಗಳ ನಿವಾರಣೆಗೆ ನಾವು 365 ಬತ್ತಿಯ ದೀಪಾರಾಧನೆಯನ್ನ ಮಾಡಲೇಬೇಕು. ಅದರಲ್ಲೂ ಈ ಥರ ಕಾರ್ತಿಕ ಮಾಸದಲ್ಲಿ ಮಾಡೋದು ತುಂಬ ಹೆಚ್ಚಿನ ಫಲವನ್ನೇ ತಂದುಕೊಡುತ್ತೆ. ಮತ್ತು ಕೊನೆಯದಾಗೂ ಹೇಳ್ತಾ ಇದ್ದೀನಿ, ಈ ದೀಪವನ್ನು ಯಾವುದೇ ಕಾರಣಕ್ಕೂ ನೀವು ಮನೆಯಲ್ಲಿ ಹಚ್ಚಬಾರ್ದು, ದೇವಸ್ಥಾನದಲ್ಲೇ ಹಚ್ಚಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.